ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾ ಪರಮೇಶ್ವರಿಯನ್ನು ಉಪಾಸನೆ ಮಾಡಲಿಕ್ಕೆ ಅಥವಾ ಆಕೆಯನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಭಾವನೆ. ನಮ್ಮ ಭಾವನೆ ಹೇಗಿರುತ್ತೆ ಆ ರೂಪದಲ್ಲಿ ಆ ಜಗನ್ಮಾತೆ ನಮಗೆ ಕಾಣಿಸ್ಕೊಳ್ತಾಳೆ. ಜಗನ್ಮಾತೆಯ ಅಷ್ಟೋತ್ತರದಲ್ಲಿ ಒಂದು ನಾಮ ಇದೆ, ಭಾವನಾ ಮಾತ್ರ ಸಂತುಷ್ಟ ಹೃದಯಾಯೇ ನಮೋ ನಮಃ. ನಮ್ಮ ಭಾವನೆಯಿಂದಲೇ ಅವಳು ಸಂತುಷ್ಟಳಾಗಿ ಹೋಗ್ತಾಳೆ. ಆ ಜಗನ್ಮಾತೆಯ ಮೇಲೆ ನಮ್ಮ ಭಾವನೆ ಏನಿದೆ ಅನ್ನೋದ್ರ ಮೇಲೆ ಆಕೆ ತನ್ನ ವ್ಯಕ್ತವನ್ನು ತೋರಿಸ್ತಾ ಹೋಗ್ತಾಳೆ. ಅವ್ಯಕ್ತವಾಗಿಯೋ ಅಥವಾ ವ್ಯಕ್ತವಾಗಿಯೋ ನಮ್ಮ ಮುಂದೆ ಬರಬೇಕು ಅನ್ನೋದಾದರೆ ಅಥವಾ ನಮಗೆ ಗೋಚರಿಸಬೇಕು ಅನ್ನೋದಾದರೆ ನಮ್ಮ ಭಾವನೆ ಪರಿಶುದ್ಧವಾಗಿರಬೇಕು. ಜಗನ್ಮಾತೆಯನ್ನು ಆರಾಧಿಸೋದಕ್ಕಿಂತ ಅವಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ, ನಮಗೆ ಯಾವುದೋ ಒಬ್ಬ ವ್ಯಕ್ತಿ ಇಷ್ಟ ಆಗಿದ್ದಾನೆ ಎಂದಾಗ ಆ ವ್ಯಕ್ತಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ತೇವೆ. ಆತ ಬೆಳಗಿನಿಂದ ಸಂಜೆವರೆಗೂ ಮಾಡುವಂಥ ಪ್ರತಿಯೊಂದು ಕೆಲಸಗಳನ್ನು ಕೂಡ ನಾವು ಗಮನವಿಟ್ಟು ನೋಡಿರ್ತೀವಿ. ಆ ವ್ಯಕ್ತಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಅಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿರ್ತೇವೆ. ಅಂದರೆ ಅದೊಂದು ಪ್ರೀತಿ, ದ ಒನ್ ಸೈಡ್ ಲವ್. ಆ ಒನ್ ಸೈಡ್ ಲವ್ ಯಾವಾಗಿರುತ್ತೆ, ಆ ವ್ಯಕ್ತಿಯ ಸಂಪೂರ್ಣ ಮಾಹಿತಿಯನ್ನು ನಾವು ತಗೊಳ್ತೀವಿ. ಅವನ ಜೊತೆ ಯಾರಿರ್ತಾರೆ, ಏನು ಹೋಗ್ತಾನೆ, ಯಾವಾಗ ಊಟ ಮಾಡ್ತಾನೆ, ಏನಿಷ್ಟ ಇಲ್ಲ, ಆ ವ್ಯಕ್ತಿಗೆ ತಿಳಿದಿರೋದಿಲ್ಲ ಅವನ ಬಗ್ಗೆ. ಅಷ್ಟನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗಿರುವಾಗ ಆ ಜಗನ್ಮಾತೆಯ ಮೇಲೆ ಅತ್ಯಧಿಕ ಪ್ರೀತಿಯನ್ನು ತೋರಿಸಿದ್ರೆ, ಭಕ್ತಿ ಭಾವದಿಂದ ತುಂಬಿಕೊಂಡ್ರೆ, ಅವಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೋದಾಗ ಎಲ್ಲ ಆಯಾಮಗಳು ಸಿಗ್ತಾ ಹೋಗ್ತವೆ. ಆ ಜಗನ್ಮಾತೆ ತನ್ನ ಬಗ್ಗೆ ತಿಳಿದುಕೊಳ್ಳುವವರೆಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ತಾ ಹೋಗ್ತಾಳೆ. ಅವಳು ನೀನು ಬೇರೆ ಏನನ್ನೂ ಮಾಡೋದು ಬೇಕಾಗಿಲ್ಲ, ತಿಳಿದುಕೊಂಡ್ರೆ ಸಾಕು ಅವಳ ಬಗ್ಗೆ. ಹೇಗಿದೆ ಅವಳ ಸ್ವರೂಪ? ಚಿದಗ್ನಿ ಕುಂಡದಿಂದ ಆವಿರ್ಭವಿಸಿದ ಮಹಾದೇವಿ ಎಲ್ಲವನ್ನೂ ಪರಿಶುದ್ಧಳಾಗಿ ಮಾಡ್ತಾಳೆ ಆ ಜಗನ್ಮಾತೆ. ಲಲಿತಾ ಸಹಸ್ರನಾಮದ 2ನೇ ಸಾಲಲ್ಲಿ ಬರುತ್ತೆ, ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರ ಅಂಕುಶೋಜ್ವಲ. ಉದಯಿಸುತ್ತಿರುವ ಸೂರ್ಯನ ಆ ಪ್ರಕಾಶಕ್ಕೆ ಯಾವ ರೀತಿ ಕೆಂಪಾಗಿರುತ್ತೆ ಬಾನು, ಆ ರೀತಿ ಪ್ರಭೆಯುಳ್ಳವಳು, ಸಹಸ್ರ ಬಾನುವಿನ ಪ್ರಭೆಯುಳ್ಳವಳು. ಚತುರ್ಬಾಹು ಸಮನ್ವಿತ, 4 ಬಾಹುಗಳನ್ನು ಹೊಂದಿದ್ದಾಳೆ. ರಾಗ ಸ್ವರೂಪ ಪಾಷಾಢ್ಯ, ಅನುರಾಗ ಪ್ರೀತಿಯ ಬಂಧನದಲ್ಲಿ ಹಿಡಿದುಕೊಳ್ಳುವ ಹಾಗೆ ಆ ಪಾಶವನ್ನು ಹಿಡ್ಕೊಂಡಿದ್ದಾಳೆ. ಕೋಪವನ್ನು ನಿಗ್ರಹಿಸೋದಕ್ಕೆ ಅಂಕುಶವನ್ನು ಧರಿಸಿದ್ದಾಳೆ. ಮನೋರೂಪೇಕ್ಷು ಕೋದಂಡ, ನಮ್ಮ ಮನಸ್ಸಿನ ಪ್ರತೀಕವಾಗಿ ಧನಸ್ಸನ್ನು ಹಿಡಿದಿದ್ದಾಳೆ. ಪಂಚತನ್ಮಾತ್ರ ಸಹಾಯಕ, ಪಂಚಬಾಣಗಳನ್ನು ನಮ್ಮ ಇಡೀ ಪಂಚೇಂದ್ರಿಯಗಳ ನಿಗ್ರಹಕ್ಕೆ ಆ ತಾಯಿ ಇಟ್ಕೊಂಡಿದ್ದಾಳೆ. ಕಲ್ಪನೆ ಮಾಡಿಕೊಂಡು ನೋಡಿ ಒಮ್ಮೆ ಕಣ್ಮುಚ್ಚಿ, ಹೇಗಿದೆ ಅವಳ ಸ್ವರೂಪ. ಅಭಯಹಸ್ತ ಇಲ್ಲ, ವರದ ಹಸ್ತ ಇಲ್ಲ, ಪಾಶ, ಅಂಕುಶ, ಪಂಚಬಾಣ, ಕಬ್ಬಿನ ಒಂದು ಧನಸ್ಸು. ಅಭಯಹಸ್ತ ವರದಹಸ್ತ ಯಾಕಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅವಳಿಗೆ ಏನನ್ನು ಕೊಡಬೇಕು ಅಂತ ಕೈ ಎತ್ತಿ ಕೊಡೋ ಅವಶ್ಯಕತೆಯೇ ಇಲ್ಲ. ಅವಳ ಪ್ರೆಸೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವಳು ಇದ್ದಾಳೆ ಅನ್ನೋದೇ ಸಾಕು, ಎಲ್ಲವೂ ಅಲ್ಲಿ ಬರುತ್ತೆ. ಜಗನ್ಮಾತೆ ಒಬ್ಬಳು ಇದ್ದಾಳೆ ಅಂದರೆ ಅಲ್ಲಿ ಜ್ಞಾನ ಪ್ರಾಪ್ತಿ ಆಗುತ್ತೆ. ಜ್ಞಾನದ ಸಂಕೇತವೇ ಶಾರದೆ. ಜಗನ್ಮಾತೆ ಎಲ್ಲಿ ಇರ್ತಾಳೆ ಅಲ್ಲಿ ಧನ ಸಮೃದ್ಧಿ ಆಗತ್ತೆ. ಆ ಧನಕ್ಕೆ ಅಧಿಷ್ಠಾತಿ ದೇವತೆ ಮಹಾಲಕ್ಷ್ಮಿ. ಅವಳೊಬ್ಬಳನ್ನು ಆಶ್ರಯಿಸಿದರೆ ಬೇರೇನನ್ನೂ ಪಡೆಯುವ ಅವಶ್ಯಕತೆಯೇ ಇಲ್ಲ. ಹುಡುಕಬೇಕು, ಅವಳನ್ನು ತಿಳಿದುಕೊಳ್ಳಬೇಕು. ಹೇಗೆ ತಿಳಿಯೋದು? ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಆದಾಗ ಆ ವ್ಯಕ್ತಿಯ ಬಗ್ಗೆ ಎಷ್ಟು
ಕುತೂಹಲದಿಂದ ಹುಡುಕ್ತೀವೋ ಅದೇ ಕುತೂಹಲ ಜಗನ್ಮಾತೆ ಮೇಲೆ ಬಂದುಬಿಟ್ರೆ ಅವನಿಗಿಂತ ಜ್ಞಾನಿ ಯಾರೂ ಇಲ್ಲ. ಅವನ ಪ್ರತಿಯೊಂದು ವಾಕ್ಯದಲ್ಲಿಯೂ ಆ ಜಗನ್ಮಾತೆಯ ಪ್ರತಿರೂಪವೇ ಕಾಣಿಸ್ತಾ ಹೋಗುತ್ತೆ. ಜಡವಸ್ತುವಿನಲ್ಲಿಯೂ ಜೀವಾತ್ಮದಲ್ಲಿಯೂ ಆ ಜಗನ್ಮಾತೆಯೇ ಕಾಣಿಸ್ತಾ ಹೋಗ್ತಾಳೆ. ಅದೇ ಭಾವನೆ. ಭಾವನಾ ಮಾತ್ರ ಸಂತುಷ್ಟ, ಭಾವನಾಗಮ್ಯ. ಭಾವನೆಯಿಂದ ಸಂತುಷ್ಟರಾಗಿ ಹೋಗ್ತಾಳೆ. ಆ ಭಾವನೆಯಲ್ಲಿಯೇ ಶಕ್ತಿ ಇದೆ. ಆ ಭಾವನೆ ಮಾತ್ರವೇ ಆ ಜಗನ್ಮಾತೆಯನ್ನು ನಮ್ಮ ಹತ್ರಕ್ಕೆ ತರೋಕ್ಕೆ ಸಾಧ್ಯ. ಭಾವನೆ ಯಾವ ರೀತಿ ಇಟ್ಕೊಂಡಿರಬೇಕು? ನಿಷ್ಕಾಮ ಭಾವನೆ, ಸಕಲವೂ ನೀನೆ ಅನ್ನುವಂತಹ ಭಾವನೆ. ಇನ್ನೇನು ಬೇಕಾಗಿದೆ ನೀನಿರೋವಾಗ ಅನ್ನುವಂತಹ ಭಾವನೆ. ಮನಸ್ಸನ್ನು ಹಿಡಿದಿಟ್ಕೊಳ್ಳೋದೇ ಕಷ್ಟ, ಆದರೆ ಮನಸ್ಸನ್ನು ಶರಣಾಗತಿಗೊಳಿಸುವುದು ಬಹಳ ಸುಲಭ. ವಿ ಸರೆಂಡರ್ ಇಟ್ ಸೆಲ್ಫ್. ನಮ್ಮನ್ನು ನಾವು ಶರಣಾಗತಿಗೆ ಹಾಕಿಬಿಟ್ಟಾಗ ಮನಸ್ಸು ಹೇಳದೆ ಕೇಳದೆ ಆ ಮಾತನ್ನು ಕೇಳ್ತಾ ಹೋಗುತ್ತೆ. ಮನಸ್ಸನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸನ್ನು ಶರಣಾಗತಿಯನ್ನು ಆರಾಮಾಗಿ ಮಾಡ್ಬೋದು. ಯಾವಾಗ ಜಗನ್ಮಾತೆಗೆ ಶರಣಾಗಿ ಹೋಗ್ತೀವಿ, ಅವಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ, ಒಂದೊಂದು ಆಯಾಮಗಳು ತೆಗಿತಾ ಹೋಗುತ್ತೆ. ಎಲ್ಲಿ ಇಲ್ಲ ಆಕೆ, ಯಾವುದರಲ್ಲಿ ಇಲ್ಲ, ಪ್ರತಿಯೊಂದರಲ್ಲೂ ಆ ಜಗನ್ಮಾತೆಯನ್ನು ನಾವು ನೋಡ್ತಾ ಹೋಗಬೇಕು. ಅದು ಲೌಕಿಕವಾಗಿ ಅಲೌಕಿಕವಾಗಿ ಕಾಣ್ತಾ ಹೋಗಬೇಕು. ಧ್ಯಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ 5 ನಿಮಿಷ ಕಣ್ಮುಚ್ಚಿ ಅವಳ ಸ್ವರೂಪವನ್ನು ನೆನೆಸ್ಕೊಂಡ್ರೆ ಸಾಕು. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬಸ್ಸಲ್ಲೋ ಕಾರಲ್ಲೋ ಆಫೀಸಲ್ಲೋ ಎಲ್ಲೋ ಒಂದು 5 ನಿಮಿಷ ಕೂತ್ಕೊಂಡಿರ್ತೀವಿ ಅನ್ನೋವಾಗ ಕಣ್ಮುಚ್ಚಿ ಅವಳ ಸ್ವರೂಪವನ್ನು ನೆನೆಸ್ಕೊಳ್ಳಿ. ಆ ಸ್ವರೂಪ ಮನಸ್ಸಿಗೆ ಬಂದ್ರೇ ಸಾಕು, ಮನಸ್ಸು ಆನಂದ ಆಗೋಗ್ಬಿಡತ್ತೆ. ಎಷ್ಟೇ ಒತ್ತಡ ಇದ್ದರೂ ಆ ಒತ್ತಡವೆಲ್ಲವನ್ನು ಕಳೆಯೋ ಶಕ್ತಿ ಇರೋದು ಅವಳ ಸ್ವರೂಪಕ್ಕೆ. ಚಿಂತೆಯಾಮಿ ಹೃದಂಬಜೆ. ನಮ್ಮ ಚಿಂತನೆ ಹೃದಯದಿಂದ ವ್ಯಕ್ತವಾಗಬೇಕು. ಕಲ್ಮಶವೇ ಇಲ್ಲದಂಥವಳು, ನಿಷ್ಕಲ್ಮಶವಾಗಿರ್ತಕ್ಕಂಥವಳು ಜಗನ್ಮಾತೆ. ನಿರಾಕಾರ ಸ್ವರೂಪಳು, ಸಾಕಾರ ಸ್ವರೂಪಳು. ಏನನ್ನೂ ಬಯಸೋದಿಲ್ಲ ನಮ್ಮಿಂದ. ಏನನ್ನು ಬಯಸ್ತಾಳೆ? ನಮ್ಮ ಭಾವನೆಯನ್ನು. ಯದ್ಭಾವಂ ತದ್ಭವತಿ. ಜೀವಾತ್ಮದಲ್ಲಿ ಜೀವ ಇದೆ ಅಂದರೆ ಆ ಜೀವವೇ ಆ ಮಹಾತಾಯಿ. ನಾವು ನೆಪ. ಈ ಪಂಚಭೂತಗಳಿಂದಾದ ಶರೀರ ಪಂಚಭೂತಗಳಲ್ಲಿ ಲೀನವಾಗಿ ಹೋಗುತ್ತೆ. ಆತ್ಮ ಆ ಜಗನ್ಮಾತೆಯಲ್ಲಿ ಲೀನವಾಗೋದಕ್ಕೆ ಒದ್ದಾಡ್ತಿರುತ್ತೆ. ಅಲ್ಲಿಂದನೇ ಬಂದಿರ್ತೀವಿ. ತಾಯಿಯ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸಿದ್ರೆ ಆ ತಾಯಿ ತನ್ನ ಮಕ್ಕಳನ್ನು ನಾವೆಷ್ಟು ಪ್ರೀತಿ ಕೊಟ್ಟಿರ್ತೀವೋ ಅದಕ್ಕಿಂತ 10ರಷ್ಟಲ್ಲ 1000 ಪಟ್ಟು ಪ್ರೀತಿನ ವಾಪಸ್ ಕೊಡ್ತಾಳೆ. ಅದೇ ಅವಳ ಕೆಲಸ. ನನ್ನ ಮಕ್ಕಳು ಎಲ್ಲಿ ನನ್ನನ್ನು ಕರೀತಿದ್ದಾರೆ ಅಂತ ಕೇಳಿಸ್ಕೊಳ್ತಾ ಇರ್ತಾಳೆ. ನಾಮ ಪಾರಾಯಣ ಪ್ರೀತ ನಂದಿ ವಿದ್ಯಾ ನಟೀಶ್ವರಿ. ಸಂಪೂರ್ಣ ಸಹಸ್ರನಾಮನ ಪಾರಾಯಣ ಮಾಡಬೇಕಾಗಿಲ್ಲ, ಅವಳ ಒಂದು ನಾಮ ಸಾಕು. ಒಂದೇ ಒಂದು ನಾಮವನ್ನೇ ನಿರಂತರವಾಗಿ ಮನಸ್ಸಲ್ಲಿ ಹೇಳ್ತಾ ಇದ್ರು ಸಾಕಾಗತ್ತೆ. ಅವಳು ಸಂತುಷ್ಟಳಾಗಿ ಹೋಗ್ತಾಳೆ. ಜಗನ್ಮಾತೆ ಸಾಧನೆಗೆ ವಸ್ತು ಅಲ್ಲ. ಸಾಧಿಸಿ ಏನನ್ನ ಮಾಡಬೇಕು? ಎಷ್ಟು ಸಾಧನೆ ಮಾಡ್ತೀರಿ? ಸಾಧನೆಯ ಅಂತಿಮ ಹಂತ ಏನು? ಮಾಯೆಯ ಪರದೆಯಿಂದ ಹೊರಗೆ ಬಂದು ನೋಡಿದಾಗ ಇಡೀ ಜಗತ್ತು ಶೂನ್ಯ ಅನಿಸ್ಬಿಡತ್ತ. ಏನಿದೆಯೋ ಎಲ್ಲವೂ ನಶ್ವರ. ಇದು ಮೊದಲನೇ ಕಲಿಯುಗ ಅಲ್ಲ, ನಾವು ಮೊದಲನೇ ಜನ್ಮವೂ ಅಲ್ಲ. ಸಾಕಷ್ಟು ಜನ್ಮಗಳನ್ನು ಎತ್ಕೊಂಡ್ಬಂದಿದ್ದೀವಿ. ಸಾಕಷ್ಟು ಇಂತಹ ಕಲಿಯುಗ ಎಷ್ಟೋ ಆಗು ಹೋಗಿದೆ.
ಆಗಿರುವಾಗ ಏನು ನಡೀತಿದೆ, ಏನು ನಡೀತಿಲ್ಲ, ಕಾರಣ ನಾವಲ್ಲ, ಕಾಲಧರ್ಮ. ಏನು ಮಾಡ್ಬೋದು? ನಮ್ಮಲ್ಲಿ ನಾವು ಬದಲಾವಣೆ ತಗೊಳ್ಬಹುದು, ಚಿಂತನೆ ಮಾಡ್ಬೋದು. ಆ ಜಗನ್ಮಾತೆಯ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ಅಥವಾ ಅವಳ ಬಗ್ಗೆ ತಿಳಿದುಕೊಳ್ತಾ ಹೋದರೆ ರಹಸ್ಯಗಳು ತಾನಾಗೇ ಬರುತ್ತೆ. ಇಂಥದ್ದು ಬೇಕು ಅಂತ ಬಯಸಿದ್ದು ನಮ್ಮ ಮುಂದಕ್ಕೆ ಬಂದು ನಿಲ್ಲುತ್ತೆ. ಕಾರಣ ನಾವು ಅವಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಆ ಜಗನ್ಮಾತೆಯನ್ನು ತಿಳಿದುಕೊಳ್ಬೇಕು ಅಂದಾಗ ಎಲ್ಲವೂ ಬರುತ್ತೆ. ದಶಮಹಾವಿದ್ಯೆಗಳು ಬರುತ್ತೆ, ಜಗತ್ತಿನ ಅಷ್ಟೂ ಸರ್ವಶಕ್ತಿಗಳು ಬರುತ್ತೆ, ತ್ರಿಮೂರ್ತಿಗಳು ಬರ್ತಾರೆ. ಯಾವುದಾದ್ರೂ ಒಂದು ಶಕ್ತಿಯಲ್ಲಿ ಸಮಸ್ತವೂ ಅಡಗಿದೆ ಅಂದರೆ ಅದು ಲಲಿತಾ ಮಹಾಭಟ್ಟಾರಿಕೆ. ಅವಳ ಸಹಸ್ರನಾಮಗಳಲ್ಲಿ ಪ್ರತಿಯೊಂದೂ ಇದೆ. ಯಾವ ಸಮಸ್ಯೆಗೆ ಪರಿಹಾರ ಇಲ್ಲ ಸಹಸ್ರನಾಮದಲ್ಲಿ. ಒಂದೊಂದು ನಾಮಗಳಲ್ಲಿ ಒಂದೊಂದು ರಹಸ್ಯ ಅಡಗಿದೆ. ಹೆಂಗೆ ತಿಳ್ಕೊಳ್ಳೋದು? ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ನೀನು ಎಲ್ಲಿದ್ದೀಯಾ ಅಂತ ಹುಡುಕ್ಬೇಕು ಆ ಜಗನ್ಮಾತೆಯನ್ನು. ನಿನ್ನ ಬಗ್ಗೆ ನನಗೆ ತಿಳಿಸ್ಕೊಡು ಅನ್ಬೇಕು. ಆ ಜಗನ್ಮಾತೆಯ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ಅವಳೇ ದಾರಿ ತೋರಿಸ್ತಾಳೆ ಏನೇನು ಮಾಡಬೇಕಂತ. ಯಾರನ್ನೂ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿಜವಾಗಿಯೂ ಮೆಚ್ಚಿಸಬೇಕಾಗಿರೋದು ಭಗವಂತನನ್ನು, ಆ ಜಗನ್ಮಾತೆಯನ್ನು. ಅವಳೊಮ್ಮೆ ನಮ್ಮನ್ನು ಮೆಚ್ಚಿದರೆ ಯಾವ ಜನ್ಮದಲ್ಲೂ ಬಿಡೋದಿಲ್ಲ. ನಾವು ಅವಳನ್ನು ಮರೆತರೂ ಅವಳು ನಮ್ಮನ್ನು ಬಿಡೋದಿಲ್ಲ. ಅವಳನ್ನು ಯಾರು ಅವಳನ್ನು ಪೂಜೆ ಮಾಡ್ತಾರೆ ಅವಳಿಗೂ ಅವಳ ತಾಯಿಯೇ. ಯಾರು ಪೂಜೆ ಮಾಡೋದೇ ಇಲ್ವೋ, ನಾಸ್ತಿಕರೋ, ಅವರಿಗೂ ಅವಳು ತಾಯಿಯೇ. ಇಬ್ಬರನ್ನು ಸಮಾನವಾಗಿ ನೋಡ್ತಾಳೆ. ಆ ಸಮಾನವಾಗಿ ನೋಡುವಾಗ ತನಗೆ ಯಾರಿಷ್ಟ ಅವರ ಮೇಲೆ ವಿಶೇಷವಾದ ಪ್ರೀತಿ ಇರುತ್ತೆ, ವಿಶೇಷವಾದ ಕಾಳಜಿ ಇರುತ್ತೆ. ಅದಕ್ಕೆ ಕೇವಲ ಯಾವುದೋ ಒಬ್ಬ ವ್ಯಕ್ತಿ ಸಾಧ್ಯ ಅಲ್ಲ, ಅನೇಕ ಜನರಿದ್ದಾರೆ, ಮಹಾನುಭಾವರಿದ್ದಾರೆ. ಶಂಕರರು ಕೂಡ ಜಗನ್ಮಾತೆಯ ಶಕ್ತಿನ ಅರ್ಥಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ನಿನ್ನ ಬಿಟ್ಟು ಈ ಜಗತ್ತಲ್ಲಿ ಏನೂ ಇಲ್ಲ, ನಿನ್ನ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದು. ಯಾಕೆ ಸಾಧ್ಯ ಇಲ್ಲ ಅಂದರೆ ನಾವು ಅವಳ ತತ್ವಗಳನ್ನು ಅರಿಯೋದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಅವಳಲ್ಲಿ ಪವಾಡಗಳನ್ನು ನೋಡ್ತೀವಿ, ಅವಳಲ್ಲಿ ಮಿರಾಕಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಷ್ಟು ಮಾತ್ರ ಮಾಡ್ತಾ ಕೂತ್ಕೊಂಡ್ರೆ ಅದು ಮಾಯೆ. ಅವಳು ಮಾಡುವ ಪವಾಡಗಳನ್ನು ನಮ್ಮ ಆತ್ಮಶಕ್ತಿಯಿಂದ ನಾವೇ ಮಾಡ್ಬೋದು, ಆಕೆನೇ ಬೇಕಾಗಿಲ್ಲ. ಆದರೆ ಆ ಜಗನ್ಮಾತೆ ಏನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಆ ಜಗನ್ಮಾತೆಯ ಬಗ್ಗೆ ತಿಳಿದುಕೊಳ್ಬೇಕು. ಯಾವಾಗ ತಿಳಿದುಕೊಳ್ತೀವ ಆ ತಾಯಿ ಬಗ್ಗೆ, ಯಾವ ಸ್ವರೂಪಗಳಲ್ಲೂ ಭೇದ ಮಾಡೋದಿಲ್ಲ. ಅವಳ ಎಲ್ಲ ಸ್ವರೂಪಗಳು ಒಂದೇ, ಸರ್ವರೂಪಮಯೀ ದೇವಿ. ಹೆಸರುಗಳು ಬೇರೆ ಇರಬಹುದು, ರೂಪಗಳು ಬೇರೆ ಇರಬಹುದು, ಆ ದೈವತತ್ವ ಒಂದೇ. ಯಾವಾಗ ಆ ದೈವತತ್ವ ಒಂದೇ ಅನ್ನೋದು ಬರುತ್ತಲ್ಲ, ಅದೇ ಆತ್ಮಜ್ಞಾನ. ಎಲ್ಲಿಯವರೆಗೂ ಆತ್ಮಜ್ಞಾನ ಬರೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಚಿಂತನೆ ಆ ಜಗನ್ಮಾತೆ ಮೇಲೆ ಬರೋದೇ ಇಲ್ಲ. ಚಿಂತನೆ ಬರಬೇಕು ಅಂದರೆ ಅವಳ ಮೇಲೆ ಪ್ರೀತಿ ಹುಟ್ಟಾಗಬೇಕು. ಆ ಪ್ರೀತಿ ಅವಳನ್ನು ತಿಳಿದುಕೊಳ್ಳುವ ಹಂತಕ್ಕೆ ಹೋಗಬೇಕು. ತಿಳಿದುಕೊಳ್ತಾ ಹೋಗ್ತಾ ಇರಬೇಕು. ಇನ್ನೇನಿದೆ ನೀನು ಹೊಸದಾಗಿ, ಇದನ್ನು ಹೇಳಿ ಇನ್ನೇನಾದರೂ ಇದೆಯಾ ನಿನ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕಮ್ಮ? ಮೌನ ಸಾಧನೆ. ನಮ್ಮ ಮನಸ್ಸಲ್ಲೇ ನಾವು ಅವಳನ್ನು ಪ್ರಶ್ನೆ ಮಾಡ್ತಾ ಇದ್ದರೆ ಅದಕ್ಕೆ ಉತ್ತರ ಅವಳಲ್ಲೇ ಕೊಡ್ತಾಳೆ, ಹೊರಗೆ ಹುಡುಕೋ ಅವಶ್ಯಕತೆಯೇ ಇಲ್ಲ. ಸಹಸ್ರನಾಮದ ಅರ್ಥ ಚಿಂತನೆ ಮಾಡಬೇಕು ಅಂದರೆ ಆ ಜಗನ್ಮಾತೆಯ ಸ್ವರೂಪವನ್ನು ತಿಳ್ಕೊಂಡ್ರೆ ಸಾಕು. ಸಹಸ್ರನಾಮದ ರಹಸ್ಯಗಳು ತಿಳಿದು ಹೋಗ್ಬಿಡುತ್ತೆ. ಆ ರಹಸ್ಯಗಳು ಯಾವಾಗ ಅರಿವಾಗುತ್ತೆ, ಭೂಮಿಗೆ ಬಂದ ಉದ್ದೇಶ ಏನು ಅನ್ನೋದು ತಿಳಿಯುತ್ತೆ. ಆ ಉದ್ದೇಶ ತಿಳಿಯೋವರೆಗೂ ಅವಳನ್ನು ಪೀಡಿಸಲೇಬೇಕು. ಎಷ್ಟು ಹಠ ಮಾಡಿ ನಿಂತ್ಕೊಳ್ತೀವಿ ಅವಳ ಹತ್ರ, ನನಗಿದು ಬೇಕು ಅಂತ, ಕಾಡಿಯಾದರೂ ಅವಳು ಕೊಡ್ತಾಳೆ.
ತಗೋ ನೀನು ಹೋಗು, ಸಾಕು ನಿನ್ನ ಸಹವಾಸ ಅಂತ. ಅದು ತಾಯಿಯ ಪ್ರೀತಿ. ಒಮ್ಮೆ ಆ ತಾಯಿಯ ಪ್ರೀತಿಯ ರುಚಿ ನೋಡಿದ್ರೆ ಭೂಮಿಯಲ್ಲಿ ಎಲ್ಲವೂ ನಶ್ವರ, ಇನ್ನೇನು ಬೇಕಾಗಿರೋದಿಲ್ಲ. ಇದ್ದೀವಿ, ಅವಳ ಕೃಪೆ ಇದೆ, ಯಾವಾಗ ಕರಿತಾಳೆ ಅವಾಗ ಹೋಗೋಣ, ಆ ಭಾವ ಮನಸ್ಸಲ್ಲಿ ಸ್ಥಿರವಾಗಿಬಿಡತ್ತೆ. ದುಃಖವಾದರೂ ಖುಷಿಯಾದರೂ ಒಂದೇ ರೀತಿ ನೋಡ್ತೀವಲ್ಲ, ಆಗ ಮತ್ಯಾವುದರ ಅವಶ್ಯಕತೆ ಇರಲ್ಲ. ಭಾವನೆಗಳಿಂದ ಮುಕ್ತರಾಗಿ ಹೋಗ್ತೇವೆ. ಅದೇ ಸಾಧನೆ. ಆ ಸಾಧನೆ ಇದ್ದಾಗ ಪ್ರತಿಯೊಂದರಲ್ಲೂ, ಪ್ರತಿಯೊಂದು ವಸ್ತುವಲ್ಲೂ ಜಗನ್ಮಾತೆ ಕಾಣಿಸ್ಕೊಳ್ತಾ ಹೋಗ್ತಾಳೆ. ಒಂದು ಚಿಂತನೆ ಮಾಡಿ ನೋಡಿ. ಬೆಳಗ್ಗೆ ಎದ್ದಾಗ ಇಷ್ಟನ್ನೇ ಯೋಚನೆ ಮಾಡಿ, ಈ ದಿನ ಪೂರ್ತಿ ನಾನು ಜಗನ್ಮಾತೆಯ ಬಗ್ಗೆ ಯೋಚನೆಯೇ ಮಾಡಲ್ಲ, ಆ ತಾಯಿ ಬಗ್ಗೆ ನಾನು ತಿಳಿದುಕೊಳ್ಳೋದೇ ಇಲ್ಲ, ಅದು ಬೇಡ ನನಗಿವತ್ತು. ನನ್ನ ಮನಸ್ಸಲ್ಲಿ ಅಮ್ಮನವರ ಬಗ್ಗೆ ಚಿಂತನೆಯೇ ಬರಬಾರ್ದು ಅನ್ನೋ ಒಂದು ಥಾಟ್ ಹಾಕೊಂಡು ಹೆದಳ್ಬೇಕು ಮೇಲೆ. ಇಡೀ ದಿನ ಹೇಗಿರುತ್ತೆ ಅನ್ನೋದು ಒಂದು ಪರೀಕ್ಷೆ ಮಾಡಿ. ಎಲ್ಲಿ ನೋಡಿದ್ರೂ ಅವಳೇ ಕಾಣಿಸ್ಕೊಳ್ತಾಳೆ, ಬಿಟ್ಟು ಬಿಡದೆ ಹಿಂಬಾಲಿಸ್ತಾಳೆ. ಯಾವುದು ಬೇಡವಾಗಿತ್ತೋ, ಯಾವ ಥಾಟ್ ನಮ್ಮ ಮೈಂಡಿಗೆ ಬರಲೇಬಾರ್ದು ಅಂತ ಒದ್ದಾಡಿದ್ವೋ ಅದೇ ಹೆಚ್ಚಾಗಿ ಬರುತ್ತೆ, ಅದೇ ಚಿಂತನೆ. ಶ್ರೀಮಾತ್ರೇ ನಮಃ.